ನಮಸ್ಕಾರ ಗೆಳೆಯರೇ, ತಮಗೆಲ್ರಿಗೂ ಪ್ರಚಾ ಇನ್ಫೋ ಚಾನೆಲ್ಗೆ ಸ್ವಾಗತ. ಸೊ ಗೆಳೆಯರೇ, DRDO ಮತ್ತೊಮ್ಮೆ ಅಗ್ನಿ ಮಿಸೈಲ್ನ ಟೆಸ್ಟಿಂಗ್ ಅನ್ನ ಮಾಡಿದೆ. ಇದರ ಟೆಸ್ಟಿಂಗ್ ಇಂದಾಗಿ ಚೀನಾ ಮತ್ತು ಪಾಕಿಸ್ತಾನದಂತಹ ದೇಶಗಳಲ್ಲಿ ಸಂಚಲನ ಸೃಷ್ಟಿಸಿದೆ. DRDO ಪರಮಾಣು ವಾರ್ ಹೆಡ್ ಹೊತ್ತೊಯ್ಯುವ ಸೆಕ್ಷನ್ ಬ್ಯಾಲಿಸ್ಟಿಕ್ ಮಿಸೈಲ್ ಅನ್ನ ಒಡಿಸಾದ ಕರಾವಳಿಯಲ್ಲಿ 3 ಏಪ್ರಿಲ್ 2024 ರಾತ್ರಿ ಯಶಸ್ವಿಯಾಗಿ ಇದನ್ನ ಪರೀಕ್ಷಿಸಿದೆ. ಹಾಗೂ ಈ ಕ್ಷಿಪಣಿಯ ಹೆಸರು ಅಗ್ನಿ ಪ್ರೈಮ್ ಆಗಿದೆ. ಈ ಕ್ಷಿಪಣಿಯನ್ನು ಹಗುರವಾದ ಮಟೀರಿಯಲ್ ಇಂದ ತಯಾರಿಸಲಾಗಿದೆ ಮತ್ತು ಇದು ಅಗ್ನಿ 1 ಮಿಸೈಲ್ ಆಗಿರುವುದರಿಂದ ಈ ಮಿಸೈಲ್ ಅಗ್ನಿ 1 ಅನ್ನ ರಿಪ್ಲೇಸ್ ಮಾಡಲಿದೆ. ಆದರೆ ಎಲ್ಲಕ್ಕಿಂತ ವಿಶೇಷವಾದದ್ದು ಏನಾಗಿದೆ ಅಂದ್ರೆ ಇದು ಮುಂದಿನ ಪೀಳಿಗೆಯ ವಿಮಾನ ಆಗಿದೆ. ಅಂದ್ರೆ ಈ ಅಗ್ನಿ ಪ್ರೈಮ್ ಮಿಸೈಲ್ ನೆಕ್ಸ್ಟ್ ಜನರೇಷನ್ ನ ಮಿಸೈಲ್ ಆಗಿದೆ. ಡಾಕ್ಟರ್ APJ ಅಬ್ದುಲ್ ಕಲಾಂ ಐಲ್ಯಾಂಡ್ ಅಲ್ಲಿ ರಾತ್ರಿ ಈ ಅಗ್ನಿ ಪ್ರೈಮ್ ನ ಪರೀಕ್ಷೆ ಮಾಡಲಾಗಿತ್ತು. ಟೆಸ್ಟ್ ನ ಸಮಯದಲ್ಲಿ ಈ ಮಿಸೈಲ್ ತನ್ನ ಎಲ್ಲ ಮಾನದಂಡಗಳನ್ನ ಪೂರೈಸಿದೆ. ಅಗ್ನಿ ಸಿರೀಸ್ ನ ಮಿಸೈಲ್ಗಳಲ್ಲಿ ಇವು ಅತ್ಯಂತ ಮಾರಕ, ಆಧುನಿಕ ಮತ್ತು ಮೀಡಿಯಂ ರೇಂಜ್ ನ ಬ್ಯಾಲಿಸ್ಟಿಕ್ ಮಿಸೈಲ್ಗಳಾಗಿವೆ. ಈ ಮಿಸೈಲ್ ಅನ್ನ ಭಾರತದ ಸ್ಟ್ರಾಟಜಿಕ್ ಫೋರ್ಸ್ ನ ಕಮಾಂಡ್ ನ ಅಡಿಯಲ್ಲಿ ಆಪರೇಟ್ ಮಾಡಲಾಗುವುದು. ಇದನ್ನ ಅಗ್ನಿ P ಅಂತಾನೂ ಕರೆಯುತ್ತಾರೆ. 34.5 ಅಡಿ ಉದ್ದದ ಮಿಸೈಲ್ ನ ಮೇಲೆ ಒಂದು ಅಥವಾ ಮಲ್ಟಿಪಲ್ ಟಾರ್ಗೆಟೇಬಲ್ ರೀಎಂಟ್ರಿ ವೆಹಿಕಲ್ ವಾರ್ ಹೆಡ್ ಗಳನ್ನ ಅಳವಡಿಸಬಹುದಾಗಿದೆ. ಅಂದ್ರೆ ನೀವು ಏಕಕಾಲದಲ್ಲಿ ಬಹಳಷ್ಟು ಗುರಿಗಳ ಮೇಲೆ ದಾಳಿ ಮಾಡಬಹುದು. ಈ ಮಿಸೈಲು ಹೈ ಇಂಟೆನ್ಸಿಟಿ ಇರುವ ಸ್ಫೋಟಕ, ಥರ್ಮೋಬಾರಿಕ್ ಅಥವಾ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಹೊತ್ತೊಯ್ಯುವ ಸಾಮರ್ಥ್ಯವನ್ನು ಹೊಂದಿದೆ. ಈ ಮಿಸೈಲ್ನ ಮೇಲೆ 1500 ರಿಂದ 3000 kg ತೂಕದ ವಾರ್ ಹೆಡ್ ಅನ್ನ ಅಳವಡಿಸಬಹುದಾಗಿದೆ. ಇದು 2 ಹಂತದ ರಾಕೆಟ್ ಮೋಟರ್ನಲ್ಲಿ ಚಲಿಸುವ ಮಿಸೈಲ್ ಆಗಿದ್ದು ಇದರ ಚರ್ಚೆ ಬೀಜಿಂಗ್ ಹಾಗೂ ಪಾಕಿಸ್ತಾನದಲ್ಲಿ ನಡೆಯುತ್ತಿದೆ. ಈ ಮಿಸೈಲ್ನ ತೂಕ 11,000 kg ಆಗಿದ್ದು ಸಾಲಿಡ್ ಫ್ಯೂಯಲ್ ಇಂದ ಹಾರುವ ಮಿಸೈಲ್ ಇದಾಗಿದೆ. MARV ಇದರ 3ನೇ ಸ್ಟೇಜ್ ಆಗಿದೆ. ಅಂದ್ರೆ ಮನೋರೇಬಲ್ ರೀಎಂಟ್ರಿ ವೆಹಿಕಲ್. ಅಂದ್ರೆ 3ನೇ ಸ್ಟೇಜ್ ಅನ್ನ ದೂರದಿಂದ ನಿಯಂತ್ರಿಸುವ ಮೂಲಕ ಶತ್ರುಗಳ ಗುರಿಯ ಮೇಲೆ ನಿಖರವಾಗಿ ದಾಳಿ ಮಾಡುವುದಕ್ಕಾಗಿ ಇದನ್ನು ಉಪಯೋಗಿಸಲಾಗಬಹುದು. ಇದನ್ನ BML ಟೆಟ್ರಾ ಟ್ರಾನ್ಸ್ಪೋರ್ಟರ್ ಎರೆಕ್ಟರ್ ಲಾಂಚರ್ ನಿಂದ ಹಾರಿಸಲಾಗ್ತದೆ. ಯಾವಾಗ ಇದನ್ನ ತಯಾರಿಸಲಾಗಿತ್ತು ಅಂತಂದ್ರೆ ಚೀನಾ ತನ್ನ DF-12D ಮತ್ತು DF-26B ಮಿಸೈಲ್ಗಳನ್ನ ತಯಾರಿಸಿದಾಗ. ಆದ್ದರಿಂದ ಭಾರತವು ಏರಿಯಲ್ ಡಿನಿಯಲ್ ವೆಪನ್ ನ ಮುಖಾಂತರ ಈ ಮಿಸೈಲ್ ಅನ್ನ ಮಾಡಿದೆ. ಅಗ್ನಿ 1 ಸಿಂಗಲ್ ಸ್ಟೇಜ್ ನ ಮಿಸೈಲ್ ಆಗಿತ್ತು. ಅದೇ ಈ ಅಗ್ನಿ ಪ್ರೈಮ್ ಸೆಕೆಂಡ್ ಸ್ಟೇಜ್ ನ ಮಿಸೈಲ್ ಆಗಿದೆ. ಅಗ್ನಿ ಪ್ರೈಮ್ ನ ತೂಕವು ಇದರ ಹಿಂದಿನ ವರ್ಷನ್ ಗಿಂತಲೂ ಕಡಿಮೆ ಆಗಿದೆ. ಇದರ ತೂಕ 4000 ಕಿಲೋಮೀಟರ್ ರೇಂಜ್ ನ ಅಗ್ನಿ 4 ಮತ್ತು 5000 ಕಿಲೋಮೀಟರ್ ರೇಂಜ್ ನ ಅಗ್ನಿ 5 ಗಿಂತಲೂ ಬಹಳ ಹಗುರವಾಗಿದೆ. ಅಗ್ನಿ 1 ಅನ್ನ 1989ರಲ್ಲಿ ಪರೀಕ್ಷಿಸಲಾಯಿತು. ನಂತರ ಅದನ್ನು 2004ರಲ್ಲಿ ಸೇನೆಗೆ ಸೇರಿಸಲಾಗಿತ್ತು. ಇದರ ವ್ಯಾಪ್ತಿಯು 700 ರಿಂದ 900 ಕಿಲೋಮೀಟರ್ ಆಗಿತ್ತು. ಇದೀಗ ಭಾರತೀಯ ಸೇನೆಯು ಅದರ ಜಾಗದಲ್ಲಿ ಈ ಅಗ್ನಿ ಪ್ರೈಮ್ ಮಿಸೈಲ್ ಅನ್ನ ನಿಯೋಜಿಸುವುದಕ್ಕಾಗಿ ಸಿದ್ಧತೆ ನಡೆಸಿದೆ. ಹಾಗೂ ಈ ಮಿಸೈಲ್ ಪರಮಾಣು ಶಸ್ತ್ರಾಸ್ತ್ರಗಳನ್ನು ಸಹ ಹಾರಿಸಬಲ್ಲದು. ಅಂದ್ರೆ ಭಾರತದ ಈ ಹೊಸ ಪರಮಾಣು ಸುಸಜ್ಜಿತ ಕ್ಷಿಪಣಿಯನ್ನ ಈಗ ಪರೀಕ್ಷಿಸಲಾಗಿದ್ರಿಂದ ಎಲ್ಲಾ ಕಡೆ ಇದರಿಂದ ಕೋಲಾಹಲ ಉಂಟಾಗಿದೆ. ಸೊ ಗೆಳೆಯರೇ, ಇದರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಅನ್ನೋದನ್ನ ದಯವಿಟ್ಟು ಕಮೆಂಟ್ ಮಾಡೋದ್ರ ಮೂಲಕ ನಮಗೆ ತಿಳಿಸಿ. ಸಿಗೋಣ ಮುಂದಿನ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋ ಒಂದಿಗೆ. ಅಲ್ಲಿವರೆಗೂ ಜೈ ಹಿಂದ್, ಭಾರತ್ ಮಾತಾ ಕಿ ಜೈ.